ನಮಸ್ಕಾರ. ಅಯ್ಯೋ ಪಾಪ, ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಮದುವೆಯಾದರೂ ನೆಮ್ಮದಿ ಇರಲ್ಲ. ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಮದುವೆ ಆದರೂ ನೆಮ್ಮದಿ ಇರಲ್ಲ, ಮದುವೆ ಆಗಿದ್ದರೂ ನೆಮ್ಮದಿ ಇರಲ್ಲ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ ಪಾಪ? ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಣ್ಣೀರಲ್ಲೇ ಕೈ ತೊಳಿತಿರ್ತಾರೆ. ಹಣಕಾಸಿನ ಸಮಸ್ಯೆಯಲ್ಲಿ ಜಂಜಾಟದಲ್ಲಿ ಒದ್ದಾಡಿ ಹೋಗಿರ್ತಾರೆ. ಇಲ್ಲ ಸಾಲ ಬಾಧೆ ವಿಚಾರದಲ್ಲಿ ಒದ್ದಾಡಿ ಹೋಗಿರ್ತಾರೆ. ಕೊಟ್ಟಿರೋ ಹಣ ಸಿಗಾಕೊಂಬಿಟ್ಟಿರುತ್ತೆ. ಇಲ್ಲ ಇವ್ರು ಇಸ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ. ಮತ್ತು ಮನೆ ಒಳಗಡೆ ಗಂಡನಿಂದ ನೆಮ್ಮದಿ ಇರಲ್ಲ, ಇಲ್ಲ ಮಕ್ಕಳಿಂದ ನೆಮ್ಮದಿ ಇರಲ್ಲ, ಇಲ್ಲ ಅತ್ತೆ ಮಾವನಿಂದ ನೆಮ್ಮದಿ ಇರಲ್ಲ, ಇಲ್ಲ ನಾದಿನಿಯಿಂದ ನೆಮ್ಮದಿ ಇರಲ್ಲ. ಏನಾದರೂ ಒಂದು ಕುಂದು ಕೊರತೆಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ಬಾಧಿಸ್ತಾನೆ ಇರುತ್ತೆ. ತುಂಬ ನೋವು. ಒಂದು ಮುಗೀತು ಅಂದರೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ, ಒಂದು ಮುಗೀತು ಅಂದರೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ. ದುಡ್ಡಿನ ವಿಚಾರದಲ್ಲಿರ್ಬೋದು, ಆಸ್ತಿಗಳ ವಿಚಾರದಲ್ಲಿ ಇರ್ಬೋದು, ಸಾಲ ಬಾಧೆ ವಿಚಾರದಲ್ಲಿರ್ಬೋದು, ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಿರ್ಬೋದು, ಗಂಡನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಅತ್ತೆ ಮಾವನ ವಿಚಾರದಲ್ಲಿ, ನಾದಿನಿ ವಿಚಾರದಲ್ಲಿ, ತವ್ರ ಮನೆ ಕಡೆ ವಿಚಾರದಲ್ಲಿ, ಎಷ್ಟೋ ಕಡೆ ತಂದೆ ತಾಯಿಯಿಂದನೇ ಪಾಪ ಹೆಣ್ಮಕ್ಳು ನೊಂದೋಗ್ಬಿಟ್ಟಿರ್ತಾರೆ, ನೊಂದು ಬೆಂದೋಗ್ಬಿಟ್ಟಿರ್ತಾರೆ. ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೆ ಹೋದರೆ ಮರ್ಯಾದೆ ಹೋಗ್ತೈತಿ ಅಂತ ಹಂಗೇ ಒಳಗಡೆನೆ ತನ್ನಲ್ಲಿ ಅದುಮಿಟ್ಕೊಂಬಿಟ್ಟಿರ್ತಾರೆ. ತುಂಬ ನೋವುಗಳು ಪಡ್ತಾ ಇರ್ತಾರೆ, ಚಿಂತೆ ಪಡ್ತಾರೆ, ಅಳ್ತಾರೆ, ದುಃಖ ಪಡ್ತಾರೆ, ನೋವು ಪಡ್ತಾರೆ. ದೇವರು ಮೊರೆ ಹೋಗ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ಮಂತ್ರಗಳು ಹೇಳ್ಕೊಂತಾರೆ, ಸ್ತೋತ್ರ, ಪೂಜೆ, ಪುನಸ್ಕಾರ, ವ್ರತ, ಉರುಳು ಸೇವೆ, ಯಾಗ, ಯಜ್ಞ, ಅನುಷ್ಠಾನ, ಕಂಡು ಜ್ಯೋತಿಷಿಗಳು ಎಲ್ಲರ ಹತ್ರನೂ ಹೋಗ್ತಾರೆ. ಇದು ಮಾಡ್ಕೊತಾರೆ, ಮಾಡಲಿದ್ದಿದ್ದು ಪೂಜೆ ಇಲ್ಲ, ವ್ರತ ಇಲ್ಲ, ಎಲ್ಲ ಮಾಡ್ಕೊತಾರೆ. ಪ್ರತಿ ವರ್ಷಕ್ಕೊಂದ್ಸರಿ ವರಮಹಾಲಕ್ಷ್ಮಿ ಹಬ್ಬನೂ ಆಚರಣೆ ಮಾಡ್ತಾರೆ, ದೀಪಾವಳಿ ಅಮಾವಾಸ್ಯೆ ಪೂಜೆನೂ ಮಾಡ್ತಾರೆ, ಹರಕೆಗಳು ಹೊತ್ಕೊಂತಾರೆ, ಪುಣ್ಯಕ್ಷೇತ್ರಗಳಿಗೂ ಹೋಗ್ತಾರೆ. ಆದರೂ ಎಷ್ಟೋ ಕಡೆ ಹೆಣ್ಣುಮಕ್ಕಳಿಗೆ ಮನೆ ಇರ್ತವೆ, ಸ್ವಂತ ಮನೆಯೇ ಇರುತ್ತೆ, ಸೈಟು ಇರುತ್ತೆ, ಗಂಡನೂ ಚೆನ್ನಾಗಿ ದುಡಿತಾ ಇರ್ತಾರೆ, ದುಡ್ಡು ಚೆನ್ನಾಗಿರುತ್ತೆ, ಬಂಗಾರನೂ ಚೆನ್ನಾಗಿರುತ್ತೆ, ಆಸ್ತಿಗಳು ಚೆನ್ನಾಗಿರುತ್ತೆ. ಬಟ್ ಆದರೆ ಪ್ರೀತಿ ಕೊರತೆ ಇರಲ್ಲ, ನೆಮ್ಮದಿ ಇರಲ್ಲ, ಇಲ್ಲ ಸಂತಾನ ಭಾಗ್ಯದ ದೋಷನೇ ಇರುತ್ತೆ, ಮಕ್ಕಳೇ ಆಗಿರಲ್ಲ, ಅಥವಾ ಗಂಡನೇ ತೀರೋಗ್ಬಿಟ್ಟಿರ್ತಾನೆ. ಮೈದನ ಕಡೆಯಿಂದ ಟಾರ್ಚರು ಒಂದಲ್ಲ ಎರಡಲ್ಲ, ತುಂಬ ಸಾಕಷ್ಟು ಜನ ಹೆಣ್ಮಕ್ಳು ಈ ರಾಶಿ ನಕ್ಷತ್ರದವರು ನೊಂದು ಬೆಂದು ಹೋಗಿರ್ತೀರ. ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ? ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಈ ಮೇಷರಾಶಿ ಭರಣಿ ನಕ್ಷತ್ರದವರು, ಈ ವೃಷಭ ರಾಶಿ ರೋಹಿಣಿ ಮತ್ತು ವೃಷಭ ರಾಶಿ ಕೃತಿಕಾ ನಕ್ಷತ್ರದವರು, ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರು, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರು, ಸಿಂಹರಾಶಿ ಪುಬ್ಬ, ಸಿಂಹರಾಶಿ ಮಗ ನಕ್ಷತ್ರ, ತುಲಾರಾಶಿ ಸ್ವಾತಿ ನಕ್ಷತ್ರ, ತುಲಾರಾಶಿ ಚಿತ್ತಾ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಧನಿಷ್ಠ ಪೂರ್ವಭದ್ರ, ಮೀನರಾಶಿ ರೇವತಿ ಉತ್ತರ ಭಾದ್ರ ನಕ್ಷತ್ರದ ಹೆಣ್ಣು ಮಕ್ಕಳು. ಖಂಡಿತವಾಗ್ಲೂ 100ಕ್ಕೆ ಒಂದು 50% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದ್ದರೂ ಮದುವೆ ಆಗದಲೇ ಇದ್ದರೂ ಒಂದಲ್ಲ ಎರಡಲ್ಲ ಕೊರತೆಗಳು ಬಂದೇ ಬರುತ್ತೆ. ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ, ಎಲ್ಲ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಜಗಳಗಳು ಬಂದ್ಬಿಡುತ್ತೆ. ಅದರಲ್ಲೂ ಎಸ್ಪೆಷಲಿ ಪ್ರತಿ ಮಂಗಳವಾರದ ದಿನ ಅಬ್ಸರ್ವ್ ಮಾಡಿ, ಪ್ರತಿ ಶನಿವಾರದ ದಿನ, ಪ್ರತಿ ಅಮಾವಾಸ್ಯೆ ದಿನ, ಪ್ರತಿ ಹುಣ್ಣಿಮೆ ದಿನ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಮನೆ ಒಳಗಡೆ ಎದ್ದುಬಿಟ್ಟಿರ್ತಾರೆ.
ಸಪ್ರೇಟ್ ಮನೆ ಮಾಡೋಣ ಅಂತಾರೆ, ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗೋಣ ಅಂತಾರೆ. ಒಂದು ವಿಚಾರಕ್ಕಲ್ಲ, ಎರಡು ವಿಚಾರಕ್ಕಲ್ಲ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ಮದುವೆ ಆದಮೇಲೆ ಖಂಡಿತವಾಗ್ಲೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬಂದೇ ಬಂದಿರುತ್ತೆ. ಅದಕ್ಕೆ ಮದುವೆ ಆಗೋದಕ್ಕಿಂತ ಮುಂಚೆ ಸರಿಯಾಗಿ ಜಾತಕಗಳು ಪರಿಶೀಲನೆ ಮಾಡಿಸ್ಕೊಂಡು ಮದುವೆ ಮಾಡ್ಕೊಬೇಕು. ಇಲ್ಲ ಅಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಕಟ್ಟಿಟ್ಟ ಬುತ್ತಿ ಗ್ಯಾರಂಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.